ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗುತ್ತಿದೆ. ನಿಮ್ಮ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿಲ್ಲ ಅಂದ್ರೆ ಮಾಹಿತಿ ತಪ್ಪದೆ ಪೂರ್ತಿಯಾಗಿ ನೋಡಿ. ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಜೊತೆಗೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ದರದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಇದೇ ಅಷ್ಟೇ ಅಲ್ಲ, ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಪಿಂಚಣಿ ಹೆಚ್ಚಳದ ಕುರಿತು ಒಂದು ಮಹತ್ವದ ಮಾಹಿತಿ ಬಂದಿದೆ. ಜೊತೆಗೆ ಎಲ್ಪಿಜಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಬಂದಿದೆ. ಇವತ್ತಿನ ಟಾಪ್ ಅಪ್ಡೇಟ್ಸ್ ಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ತಪ್ಪದೇ ಮಾಹಿತಿನ ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಒಂದು ಟಾಪ್ ಬ್ರೇಕಿಂಗ್ ಸುದ್ದಿ ಏನೆಂದು ನೋಡೋಣ. ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇನ್ನು ಮುಂದೆ ಸಿಲಿಂಡರ್ ಬುಕ್ ಮಾಡಿದ 3 ರಿಂದ 4 ಗಂಟೆಗಳಲ್ಲೇ ಮನೆ ಬಾಗಿಲಿಗೆ ಡೆಲಿವರಿ ಆಗಲಿದೆ. ಈ ನಿಟ್ಟಿನಲ್ಲಿ ಇಂಡಿಯನ್ ಆಯಿಲ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಇಂಡಿಯನ್ ವತಿಯಿಂದ ಎಕ್ಸ್ಪ್ರೆಸ್ ಡೆಲಿವರಿ ಸೇವೆಯನ್ನು ಆರಂಭಿಸಲಾಗಿದೆ. ಸದ್ಯ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ ಬಳಿಕ ಕೆಲವೊಮ್ಮೆ ಡೆಲಿವರಿಗೆ ಒಂದು ವಾರದವರೆಗೆ ಸಮಯ ಬೇಕಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ 2 ರಿಂದ 3 ದಿನಗಳಲ್ಲೇ ಸಿಲಿಂಡರ್ ಮನೆಗೆ ತಲುಪುತ್ತದೆ. ಆದರೆ ಹೊಸ ಎಕ್ಸ್ಪ್ರೆಸ್ ಡೆಲಿವರಿ ಸೇವೆಯಿಂದ ದಿನಗಟ್ಟಲೆ ಕಾಯಬೇಕಾದ ಅಗತ್ಯವಿರುವುದಿಲ್ಲ. ಕೇವಲ ಗಂಟೆಗಳಲ್ಲೇ ಈಗ ಸಿಲಿಂಡರ್ ಮನೆಗೆ ತಲುಪಲಿದೆ. ಈ ಎಕ್ಸ್ಪ್ರೆಸ್ ಡೆಲಿವರಿ ಸೇವೆ 10 ಕೆಜಿ ಕಾಂಪೋಸಿಟ್ ಗ್ಯಾಸ್ ಸಿಲಿಂಡರ್ಗೆ ಅನ್ವಯಿಸುತ್ತದೆ. ಸಾಮಾನ್ಯವಾಗಿ ಬಳಸುವ 14.2 ಕೆಜಿ ಸಿಲಿಂಡರ್ ಬದಲಿಗೆ ಇಂಡಿಯನ್ 10 ಕೆಜಿ ಕಾಂಪೋಸಿಟ್ ಸಿಲಿಂಡರ್ ಪರಿಚಯಿಸಿದೆ. ಈ ಸಿಲಿಂಡರ್ ಅನ್ನು ಬುಕ್ ಮಾಡಿದ 4 ಗಂಟೆಯ ಒಳಗೆ ಪಡೆಯಬಹುದು. ಬೆಳಗ್ಗೆ 7 ಗಂಟೆಗೆ ಸಿಲಿಂಡರ್ ಬುಕ್ ಮಾಡಿದರೆ ಬೆಳಗ್ಗೆ 11 ಗಂಟೆಯ ಒಳಗೆ ಮನೆಗೆ ತಲುಪುವ ವ್ಯವಸ್ಥೆ ಇದೆ. ಸಿಲಿಂಡರ್ ಅನ್ನು ಇಂಡಿಯನ್ ಆಯಿಲ್ ಒನ್ ಆಪ್ ಮೂಲಕ ಇಂಡಿಯನ್ ಆಯಿಲ್ ಗ್ರಾಹಕರ ವೆಬ್ಸೈಟ್ ಅಥವಾ ವಾಟ್ಸ್ಆಪ್ ಸಂಖ್ಯೆಯಾದ 75888824 ಸಂಖ್ಯೆಗೆ ಕರೆ ಮಾಡುವ ಮೂಲಕ ಬುಕ್ ಮಾಡಬಹುದಾಗಿದೆ. ಹೊಸ 10 ಕೆಜಿ ಕಾಂಪೋಸಿಟ್ ಸಿಲಿಂಡರ್ ಪಡೆಯುವ ಪ್ರಕ್ರಿಯೆಯು ಸರಳವಾಗಿದ್ದು ಹೆಚ್ಚಿನ ದಾಖಲಾತಿಗಳ ಅಗತ್ಯವಿಲ್ಲ ಎಂದು ವರದಿ ತಿಳಿಸಲಾಗಿದೆ. ಇದೇ ಅಷ್ಟೇ ಅಲ್ಲ, ಈಗ ಎಲ್ಪಿಜಿ ಗ್ಯಾಸ್ ಗ್ರಾಹಕರಿಗೆ ಮತ್ತು ಸಬ್ಸಿಡಿ ಪಡೆಯುತ್ತಿರುವ ಎಲ್ಲಾ ಫಲಾನುಭವಿಗಳಿಗೆ ಮತ್ತೊಂದು ಹೊಸ ಅಲರ್ಟ್ ನೀಡಿದೆ. ಹೌದು, ಕೇಂದ್ರದಿಂದ ಈಗ ಮಹತ್ವದ ಮಾಹಿತಿ ತಿಳಿಸಲಾಗಿದೆ. 2 ದಿನಗಳಲ್ಲಿ ಎಚ್ಪಿ ಗ್ಯಾಸ್, ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್ ಗ್ರಾಹಕರು ಆಧಾರ್ ಆಧಾರಿತ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮಗೆ ಸಿಲಿಂಡರ್ ನಿಮ್ಮ ಮನೆಗೆ ಡೆಲಿವರಿ ಆಗುವುದಿಲ್ಲ. ಸಿಲಿಂಡರ್ ನಿಂದ ವಂಚಿತರಾಗಬಹುದು. ಈ ಒಂದು ಕಾರಣದಿಂದ ತಪ್ಪದೆ ಈ ಕೆವೈಸಿಯನ್ನು ಮಾಡಿಸಿಕೊಳ್ಳಿ. 2 ದಿನಗಳಲ್ಲಿ ಈ ಕೆವೈಸಿ ಮಾಡಿಸಬೇಕು. ಸಬ್ಸಿಡಿ ಪಡೆಯುತ್ತಿರುವ ಉಜ್ವಲ ಯೋಜನೆಯ ಫಲಾನುಭವಿಗಳು ಕೂಡ ಈ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ. ತಪ್ಪದೆ ಈ ಕೆವೈಸಿಯನ್ನು 2 ದಿನಗಳಲ್ಲಿ ಮಾಡಿಸಿಕೊಳ್ಳಿ. ಇಲ್ಲದಿದ್ದರೆ ಸಿಲಿಂಡರ್ ಕಟ್ ಆಗುತ್ತದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ. ಬನ್ನಿ ವೀಕ್ಷಕರೇ, ಸಾಮಾಜಿಕ ಭದ್ರತಾ ಪಿಂಚಣಿದಾರರಿಗೆ ಹೊಸ ಅಪ್ಡೇಟ್ ಬಂದಿದೆ. ರಾಜ್ಯಾದ್ಯಂತ ಈಗ ಎಲ್ಲಾ ಪಿಂಚಣಿದಾರರ ಪಿಂಚಣಿಯನ್ನು ಕಟ್ ಮಾಡಲಾಗುತ್ತಿದೆ. ಯಾರು ಅರ್ಹತೆ ಹೊಂದಿಲ್ಲ ಅಂತಹ ಪಿಂಚಣಿಗಳನ್ನು ಈಗ ರಾಜ್ಯ ಸರ್ಕಾರ ರದ್ದುಪಡಿಸುತ್ತಿದೆ. ನಿಯಮಾನುಸಾರ ಕ್ರಮ ಕೈಗೊಂಡು ಅರ್ಹ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಈಗ ಪುನರ್ ಆರಂಭಿಸಲು ಕೂಡ ಕ್ರಮ ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಪಿಂಚಣಿ ನಿಮಗೆ ಬೇಕೆಂದರೆ ಅರ್ಹರಾಗಿರುವ ಫಲಾನುಭವಿಗಳು ಆದಾಯ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ಪಡಿತರ ಚೀಟಿ, ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲಾ ದಾಖಲೆ ಅಥವಾ ಮಕ್ಕಳ ಶಾಲಾ ದಾಖಲೆ, ಇದರ ಜೊತೆಗೆ ವಯಸ್ಸಿನ ಕುರಿತು ವೈದ್ಯರ ದೃಢೀಕರಣ ಪತ್ರ ಅಗತ್ಯವಾಗಿದೆ. ಎಲ್ಲಾ ಅಗತ್ಯದ ದಾಖಲಾತಿಗಳನ್ನು ಆಗಸ್ಟ್ 31ರ ಒಳಗೆ ಕಚೇರಿಗೆ ಸಲ್ಲಿಸಬೇಕು. ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಸಲ್ಲಿಸಿದರೆ ನಿಮ್ಮ ಎಲ್ಲಾ ಮಾಹಿತಿಗಳನ್ನು ಪರಿಶೀಲಿಸುವ ಮೂಲಕ ಮತ್ತೆ ನಿಮಗೆ ಪಿಂಚಣಿ ಯೋಜನೆ ಜಾರಿಯಾಗಲಿದ್ದು ಪೆಂಡಿಂಗ್ ಹಣವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದೆ. ಇದೇ ಅಷ್ಟೇ ಅಲ್ಲ, ಪಿಂಚಣಿ ಹೆಚ್ಚಳದ ಕುರಿತು ಈಗ ಹೊಸ ಅಪ್ಡೇಟ್ ಕೂಡ ಬಂದಿದೆ. ಆ ಒಂದು ಮಾಹಿತಿ ಏನೆಂದು ಕೂಡ ನೋಡೋಣ. ಬನ್ನಿ ವೀಕ್ಷಕರೇ, ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಮಶಾಸನ ಪಿಂಚಣಿ ಪಡೆಯಲು 32,000 ರೂಪಾಯಿಗಳ ಒಳಗೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಫಲಾನುಭವಿಗಳಿಗೆ ಸರ್ಕಾರದಿಂದ ಈಗ ಕಡ್ಡಾಯಗೊಳಿಸಲಾಗಿದೆ. ಈ ಒಂದು ನಿಯಮವನ್ನು ರದ್ದುಪಡಿಸಬೇಕೆಂಬುದು ಫಲಾನುಭವಿಗಳ ಆಜ್ಞೆ ಆಗಿದೆ. ಪಿಂಚಣಿ ಮಶಾಸನಗಳನ್ನು ಕನಿಷ್ಠ 5,000 ರೂಪಾಯಿವರೆಗೆ ಹೆಚ್ಚಿಸಿದರೆ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ. ಈ ಒಂದು ಕಾರಣದಿಂದ ಜನಸಾಮಾನ್ಯರು ಇತರೆ ಅಧಿಕಾರಿಗಳು ಈಗ ಆಗ್ರಹಿಸುತ್ತಿದ್ದಾರೆ. ಈಗಾಗಲೇ ಮಶಾಸನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಮರು ಪರಿಶೀಲನೆ ಕೂಡ ಮಾಡಲಾಗುತ್ತಿದೆ. ಅಗತ್ಯ ದಾಖಲಾತಿ ಇಲ್ಲದಿದ್ದರೆ ಫಲಾನುಭವಿಗಳಿಗೆ ಮಶಾಸನ ಕೂಡ ಸಿಗುತ್ತಿಲ್ಲ ಎಂಬ ಮಾಹಿತಿಯು ಈಗ ಜನರಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇದೇ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಪಿಂಚಣಿ ಹೆಚ್ಚಳ ಕೂಡ ಆಗಲಾಗುವುದು. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಮಿತಿ ವರದಿ ಕೂಡ ನೀಡಿದೆ. ಯಾವ ಫಲಾನುಭವಿಗಳಿಗೆ ಈಗ ಹೊಸ ಯೋಜನೆಗಳನ್ನು ಜಾರಿ ತರಲಾಗುತ್ತಿದೆ ಅಂತಹ ಒಂದು ಯೋಜನೆಗಳ ಹಣವನ್ನು ಕೂಡ ಪರಿಷ್ಕರಿಸಬೇಕೆಂದು ಕೇಂದ್ರ ಸರ್ಕಾರ
ಸರ್ಕಾರ ತಿಳಿಸಿದೆ. ಮುಂದಿನ ದಿನಗಳಲ್ಲಿ ಪಿಂಚಣಿ ಹೆಚ್ಚಳ ಆಗುತ್ತಾ ಇಲ್ಲ ಎಂದು ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ವರ್ಗಾವಣೆಯಾಗುತ್ತಿದೆ. ಹೌದು ವೀಕ್ಷಕರೇ, 2 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹ ಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆಯಾಗಲಿದೆ. 32ನೇ ಕಂತಿನ ಹಣ ವರ್ಗಾವಣೆಯಾಗುತ್ತಿದೆ. ಯಾವ ಜಿಲ್ಲೆಗಳಿಗೆ ಇನ್ನೂ ವರ್ಗಾವಣೆಯಾಗಿದ್ದಿಲ್ಲವೋ ಅಂತಹ ಒಂದು ಗೃಹಿಣಿಯರಿಗೆ ಈಗ 2 ದಿನಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಎಲ್ಲಾ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯ ಕುರಿತು ಯಾವುದೇ ಮಾಹಿತಿ ನಿಮಗೆ ತಿಳಿದು ಬರುವುದಿಲ್ಲ. ಈ ಒಂದು ಕಾರಣದಿಂದ ತಪ್ಪದೇ ಒಂದು ಕೆಲಸವನ್ನು ಮಾಡಿಸಿಕೊಳ್ಳಿ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಪಡಿತರ ಚೀಟಿದಾರರಿಗೆ ಮಹತ್ವದ ಮಾಹಿತಿ ಬಂದಿದೆ. ರಾಜ್ಯದಲ್ಲಿ ಈಗ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಮತ್ತು ಸಿಲಿಂಡರ್ ಪೂರೈಕೆಗೆ ಈ ಕೆವೈಸಿ ಕಡ್ಡಾಯಗೊಳಿಸಲಾಗಿತ್ತು. ಆದರೆ ಈಗ ಪಡಿತರ ಚೀಟಿದಾರರಿಗೂ ಕೂಡ ಕೆವೈಸಿ ಆರಂಭವಾಗಿದ್ದು ತಪ್ಪದೇ ಎಲ್ಲಾ ಫಲಾನುಭವಿಗಳು ಈ ಒಂದು ಕೆವೈಸಿ ಮಾಡಿಸಲು ಮತ್ತು ಪರಿಶೀಲನೆಗೆ ಒಳಗಾಗುವುದು ಕಡ್ಡಾಯಗೊಳಿಸಲಾಗಿದೆ. ತಪ್ಪದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಕೆವೈಸಿ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲಾ ಫಲಾನುಭವಿಗಳು ತಪ್ಪದೆ ಮಾಡಿಸಿಕೊಳ್ಳಿ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಎಲ್ಲ ಕಡೆ ಪರಿಶೀಲನೆ ಪರ್ವ ಆರಂಭವಾಗಿದೆ. ಇಲ್ಲಿವರೆಗೆ ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಹಾಗೂ ಸಿಲಿಂಡರ್ಗಾಗಿ ಜನರು ಹೆಸ್ಕಾಂ ಕಚೇರಿ, ಅಂಗನವಾಡಿ ಕೇಂದ್ರ, ಗ್ಯಾಸ್ ಏಜೆನ್ಸಿ ಬಳಿ ತೆರಳುವುದು ಸಾಮಾನ್ಯವಾಗಿತ್ತು. ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೆವೈಸಿ ಪ್ರಕ್ರಿಯೆ ಆರಂಭವಾಗಿದೆ. ಉಳಿದ ಯೋಜನೆಗಳಿಗೆ ಒಬ್ಬರೇ ದಾಖಲೆ ತೆಗೆದುಕೊಂಡು ಹೋಗಿ ಫಲಾನುಭವಿ ಅರ್ಹತೆಯ ಬಗ್ಗೆ ಸಂಬಂಧಿಸಿದವರಿಂದ ಪರಿಶೀಲಿಸುವಂತೆ ಮಾಡಬಹುದು. ಆದರೆ ಪಡಿತರ ಕೆವೈಸಿಗೆ ಕುಟುಂಬ ಸಮೇತ ನ್ಯಾಯಬೆಲೆ ಅಂಗಡಿಯತ್ತ ಹೆಜ್ಜೆ ಹಾಕುವ ಅನಿವಾರ್ಯತೆ ಈಗ ಬಂದಿದೆ. ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೆ ಈ ಕೆವೈಸಿ ಕಡ್ಡಾಯಗೊಳಿಸಲಾಗಿದೆ. ಕುಟುಂಬದ ಪಡಿತರ ಚೀಟಿದಾರರ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಮತ್ತು ಜಾತಿಯ ಆದಾಯ ಪ್ರಮಾಣ ಪತ್ರ, ಗ್ಯಾಸ್ ಪಾಸ್ಬುಕ್ ಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಾಜರುಪಡಿಸಬೇಕು. ನಿಗದಿಪಡಿಸಿದ ಅಂತಿಮ ದಿನದ ಒಳಗೆ ಕೆವೈಸಿ ಮಾಡಿಸದಿದ್ದಲ್ಲಿ ಅಂತಹ ಸದಸ್ಯರ ಹೆಸರನ್ನು ತಾತ್ಕಾಲಿಕವಾಗಿ ಪಡಿತರ ಚೀಟಿಯಿಂದ ತೆಗೆದು ಹಾಕಲಾಗುತ್ತಿದೆ. ಈ ಒಂದು ಕಾರಣದಿಂದ ಎಲ್ಲಾ ಫಲಾನುಭವಿಗಳ ಈ ಕೆವೈಸಿ ಅಪ್ಡೇಟ್ ಮಾಡಿಸುವಂತೆ ಈಗ ರಾಜ್ಯ ಸರ್ಕಾರ ತಿಳಿಸಿದೆ. ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗುವ ಮೂಲಕ ಈ ಒಂದು ಬಯೋಮೆಟ್ರಿಕ್ ಅನ್ನು ನೀವು ಮಾಡಿಸಬಹುದಾಗಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಚಿನ್ನದ ಬೆಲೆ ಇಂದು ಅಲ್ಪ ಏರಿಕೆಯಾಗಿದೆ. ನಿನ್ನೆ 25 ಗ್ರಾಂ ಕಡಿಮೆಯಾಗಿದ್ದ ಇದರ ಬೆಲೆ ಇವತ್ತು ಅಷ್ಟೇ ಹೆಚ್ಚಳ ಕಂಡಿದೆ. ಆದರೆ ಅಂತಾರಾಷ್ಟ್ರೀಯ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆಗಳು ಇಂದು ಅಲ್ಪ ಇಳಿಕೆ ಕಾಣುತ್ತಿವೆ. ಚಿನ್ನದ ಬೆಲೆ ಗ್ರಾಂಗೆ 13,477 ರೂಪಾಯಿ ಇದ್ದರೆ ಭಾರತದಲ್ಲಿ ಇದರ ಬೆಲೆ 15,513 ರೂಪಾಯಿ ಇದೆ. ಹೌದು ವೀಕ್ಷಕರೇ, ಬೆಂಗಳೂರಿನಲ್ಲಿ ಇಂದು ಬೆಲೆ 200 ಗ್ರಾಂ ಇದ್ದರೆ ಭಾರತದಲ್ಲಿ 255 ರೂಪಾಯಿ ಇದೆ. ಭಾರತದಲ್ಲಿ ಸದ್ಯ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 1,42,200 ರೂಪಾಯಿ ದಾಖಲಾತಿಯಾಗಿದ್ದರೆ 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 1,55,130 ರೂಪಾಯಿ ಎಂದು ದಾಖಲಾತಿಯಾಗಿದೆ. ಇದೇ ರೀತಿ ವಿವಿಧ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ ಎಷ್ಟಿದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ. ಬೆಂಗಳೂರಿನಲ್ಲಿ 14,220 ರೂಪಾಯಿ ದಾಖಲಾತಿಯಾಗಿದ್ದರೆ ದೆಹಲಿಯಲ್ಲಿ 14,235 ರೂಪಾಯಿ ದಾಖಲಾತಿ ಕಂಡಿದೆ. ಚೆನ್ನೈ ಮತ್ತು ಮುಂಬೈನಲ್ಲಿ 14,220 ರೂಪಾಯಿ ಕಂಡು ಬಂದರೆ ಕೇರಳ ಅಹಮದಾಬಾದ್ನಲ್ಲಿ 14,225 ರೂಪಾಯಿ ಎಂದು ಚಿನ್ನದ ಬೆಲೆ ದಾಖಲಾತಿ ಕಂಡಿದೆ. ಇದೇ ರೀತಿ ವಿವಿಧ ನಗರಗಳಲ್ಲಿ ಬೆಳ್ಳಿಯ ಬೆಲೆ 1 ಕೆಜಿಗೆ ಎಷ್ಟಿದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಬೆಂಗಳೂರಿನಲ್ಲಿ ಇಂದು ಬೆಳ್ಳಿಯ ಬೆಲೆ ಯಥಾಸ್ಥಿತಿ ಕಂಡು ಬಂದಿದೆ. ಬೆಳ್ಳಿ ದರದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 1,42,200 ರೂಪಾಯಿ ದಾಖಲಾತಿಯಾಗಿದ್ದರೆ 1 ಕೆಜಿ ಬೆಳ್ಳಿಯ ಬೆಲೆ 2,55,000 ರೂಪಾಯಿ ಎಂದು ದಾಖಲಾತಿಯಾಗಿದೆ. ಚೆನ್ನೈ ಮತ್ತು ಕೇರಳದಲ್ಲಿ 2,60,000 ರೂಪಾಯಿ ಬೆಳ್ಳಿಯ ಬೆಲೆ ದಾಖಲಾತಿಯಾಗಿದ್ದರೆ ಮುಂಬೈ, ದೆಹಲಿ, ಕೋಲ್ಕತ್ತಾ, ಅಹಮದಾಬಾದ್, ಜೈಪುರನಲ್ಲಿ 2,55,000 ರೂಪಾಯಿ ಬೆಳ್ಳಿಯ ಬೆಲೆ ದಾಖಲಾತಿಯಾಗಿದೆ. ನಿನ್ನೆಗೆ ಹೋಲಿಸಿದರೆ ಇಂದು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದೆ. ಇದೇ ರೀತಿ ನಿಮ್ಮ ನಗರದಲ್ಲಿ 1 ಕೆಜಿ ಬೆಳ್ಳಿಯ ಬೆಲೆ ಎಷ್ಟಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರು
ಸ್ನೇಹಿತರ ಜೊತೆಗೆ ತಪ್ಪದೇ ಶೇರ್ ಮಾಡಿಕೊಳ್ಳಿ. ಇದೇ ರೀತಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಟಾಪ್ ಅಪ್ಡೇಟ್ಸ್ಗಳ ಜೊತೆಗೆ. ಧನ್ಯವಾದಗಳು.